ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ಅಂತ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ತಪ್ಪು ಮಾಡೇ ದೇಶ ಬಿಟ್ಟು ಹೋಗಿದಲ್ವಾ, ತಪ್ಪು ಮಾಡಿದ್ದಾರೆ ಹೋಗಿದ್ದಾರೆ. ನಮ್ಮಂತ ಜನರು ಮಾಡಿದ್ರೆ ಬಿಡ್ತಿದ್ರ ಸರ್, ಅವರು ಬಿಡ್ತಿರ್ಲಿಲ್ಲ. ಪ್ರಧಾನ ಮಂತ್ರಿ ಮೊಮ್ಮಗ ಹಿಂಗ್ ಮಾಡವನೆ ಅಂದ್ರೆ ಏನ್ ಪ್ರಯೋಜನ? ನನ್ನ ಮಕ್ಕಳಿಗೆ ಜ್ಞಾನ ಹಾಕ್ಸ್ಬಿಡ್ಬೇಕು, ಅವಾಗಲೇ ಹಿಡಿಬೇಕಿತ್ತು. ಇಷ್ಟು ಲೇಟ್ ಆಗಿ ಹಿಡಿಯೋದು ರಾಜಕೀಯ ಕುತಂತ್ರ ಇದು. ತಪ್ಪು ಮಾಡಿಲ್ಲ ಅಂದ್ರೆ ಬಂದು ನಿಂತ್ಕೋಬೇಕು ಡೈರೆಕ್ಟ್ ಆಗಿ. ಕರೆಸ್ತೀವಿ, ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರಜ್ವಲ್ ರೇವಣ್ಣ ಇವತ್ತು ದೇಶ ತೊರೆದು 1 ತಿಂಗಳಾಯ್ತು. ಪ್ರಜ್ವಲ್ ರೇವಣ್ಣ ಎಲ್ಲಿದ್ಯಪ್ಪ ಅಂತ ಇಡೀ ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಕೇಳ್ತಿದ್ದಾರೆ, ದೇವೇಗೌಡರು ಕೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ. SIT ಅಧಿಕಾರಿಗಳು ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾನೆ ಇದ್ದಾರೆ. ಆದ್ರೂ ಕೂಡ ಇವತ್ತು ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗ್ತಾ ಇಲ್ಲ. ದೇಶವನ್ನ ತೊರೆದಿರೋ ಪ್ರಜ್ವಲ್ ರೇವಣ್ಣನ ಸೇಫ್ ಮಾಡ್ತಾ ಇರೋದು ಯಾರು? ಪ್ರಜ್ವಲ್ ರೇವಣ್ಣಗೆ ಸಾಥ್ ಕೊಡ್ತಾ ಇರೋದು ಯಾರು? ಹವಾಲಾ ಮೂಲಕ ಹಣ ಹಾಕ್ತಿರೋದು ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಈ ಒಂದು ಪ್ರಕರಣ ದಿನದಿಂದ ದಿನಕ್ಕೆ ಸಾಕಷ್ಟು ತಿರುವುಗಳನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹಾಳಾದ್ರೆ ಅದನ್ನ ಕೇಳುವಂತಹ ರಾಜಕೀಯ ನಾಯಕರು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಿದ್ದಾರೆ. ರಾಜಕೀಯವಾಗಿ ಬಳಸ್ಕೊಂಡ್ರು ಕೂಡ ಇವತ್ತು ಅದರ ತಿರುವು ಯಾವ ರೀತಿ ಪಡೆದುಕೊಳ್ತಾ ಇದೆ ಅಂದರೆ ಸಾವುಗಳ ಬಗ್ಗೆ ಇವತ್ತು ಮಾತನಾಡುವಂತಹ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣವಾಗಿದೆ. CM ಸಿದ್ದರಾಮಯ್ಯನವರು ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಮಾತಾಡ್ತಾರೆ, ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ಮಗ ರಾಕೇಶ್ ಅವರ ಬಗ್ಗೆ ಮಾತಾಡ್ತಾರೆ. ಈ ಒಂದು ದೊಡ್ಡಗೌಡರ ಮಾನ ಮರ್ಯಾದೆ ಬೀದಿ ಪಾಲಾಗ್ತಾ ಇದ್ರು ಕೂಡ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ಬರ್ತಾ ಇಲ್ಲ. ಯಾವತ್ತು ಈ ಒಂದು ಘಟನೆ ಆಯಿತು, ಈ ಘಟನೆ ನಡೆದ ದಿನ ಯಾರ ಒಂದು ನಿರ್ಲಕ್ಷ್ಯ ಆಯಿತು ಅನ್ನೋ ಪ್ರಶ್ನೆನ ಬೆಂಗಳೂರಿನ ಜನ ಕೇಳ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ಜನ ಈ ಒಂದು ಪ್ರಜ್ವಲ್ ರೇವಣ್ಣನ ಯಾವತ್ತು ಹಿಡಿದು ತರ್ತಾ ಇರಿ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡ್ತಾ ಇದ್ದೀರಿ? ರಾಜಕೀಯ ನಾಯಕರಿಗೆ ಒಂದು ಕಾನೂನ, ಜನಸಾಮಾನ್ಯರಿಗೆ ಒಂದು ಕಾನೂನ ಅನ್ನೋಂಥ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು. ಬನ್ನಿ ಬೆಂಗಳೂರಿನ ಜನ ಏನು ಹೇಳ್ತಾರೆ ಅಂತ ನಾವು ಕೇಳೋಣ ಇವತ್ತು. ಏನಿಲ್ಲ ಸರ್, ಎಲ್ಲ ಅವ್ರ ಮೇಲೆ ಇದು ಮಾಡ್ತಾರೆ, ಏನು ಮಾಡೋದು? ಈಗೆಲ್ಲ ಅವ್ರ ಮೇಲೆ ಅಪರಾಧ ಹೊರಿಸಿದ್ದಾರೆ, ಅದರಿಂದ ಏನು ಮಾಡ್ತೀರಿ? ಈಗ ವೈನ್ ಮರ್ಯಾದಿನೂ ಹಾಳಾಯಿತು. ಈಗ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಬಂದು ಇಲ್ಲಿ ನಿಂತ್ಕೋಬೇಕು ಡೈರೆಕ್ಟಾಗಿ. ಎಲ್ಲ ಕಡಿಮೆ ದೇಶ ಬಿಟ್ಟು ಹೋಗೋಂಥದ್ದು ಏನಿದೆ, ಈಗ ತಪ್ಪು ಮಾಡಿದ್ರೆ ನಾವು ಶರಣಾಗೋಯ್ತು, ಬಂದು ಅಲ್ಲಿಂದ ಈ ನಮ್ಮ ದೇಶ ಬಿಟ್ಟು ಇನ್ನೊಂದಕ್ಕೆ ಹೋದ್ರೆ ಏನು ಪ್ರಯತ್ನ? ಈ ದೊಡ್ಡಗೌಡ್ರೆ 1 ತಿಂಗಳಾಯ್ತು ಬಾ ಅಂತ ಕರೀತಿದ್ದಾರೆ. ದೊಡ್ಡಗೌಡರು ಕರೆದ್ರೆ ಪಾಪ ಅವ್ರ ಆರೋಗ್ಯ ಹಂಗಿದೆ. ಈಗ ಸಾಯೋ ವಯಸ್ಸಲ್ಲಿ ಹಿಂಗೆ ಮಾಡಿದ್ದಾರೆ. ಆದರೆ ಈಗ ಅವರು ಹೇಳುವಾಗ ಬಂದು ಶರಣಾಗ್ಬೋದಲ್ಲ. ತಪ್ಪೇ ಮಾಡಿಲ್ಲ ಅಂದ್ರೆ ದೇಶ ಬಿಟ್ಟು ಹೋಗ್ಬೇಕು. ತಪ್ಪು ಮಾಡಿಲ್ಲ ಅಂದ್ರೆ ಹೌದು, ತಪ್ಪು ಮಾಡೇ ದೇಶ ಬಿಟ್ಟು ಹೋಗಿದಲ್ವಾ, ತಪ್ಪು ಮಾಡಿದ್ದಾರೆ ಹೋಗಿದ್ದಾರೆ. ಇದು ರಾಜಕೀಯದವ್ರಿಗೆ ಒಂದು ಕಾನೂನು. ಹೌದೌದು, ರಾಜಕೀಯದವ್ರಿಗೆ ಒಂದು ಕಾನೂನು, ಪಾಪದವ್ರು ನಮ್ಮಂಥವ್ರಿಗೆ ಒಂದು ಕಾನೂನು ಇರುತ್ತೆ. ಬಟ್ ಅದೇನು ಗೊತ್ತಾ, ಎಲ್ಲರಿಗೂ ಒಂದೇ ಕಾನೂನು ಇದ್ರೆ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ. ಈಗ ದೇವೇಗೌಡರು ಪಾ ಅಂತ ಕರಿತವ್ರೆ, ಕುಮಾರಸ್ವಾಮಿ ಅವರು ಈಗ ಅವ್ರಿಗೆ ಮರ್ಯಾದೆ ಕೊಟ್ಟು ಅವರಿಗೆ ಬೆಲೆ ಇಲ್ಲ ಅಂದರೆ ಪಾಪ ಅವರಿಗೂ ತುಂಬ ಕಷ್ಟ ಆಗುತ್ತೆ. ಅವರಷ್ಟು ಮರ್ಯಾದೆ ಕೊಟ್ಟು ಬರಬೇಕಲ್ವಾ? ಏನ್ ಮಾಡಿದ್ರು ಅಂತಂತ ದೊಡ್ಡ ವ್ಯಕ್ತಿಗಳೇ ಹಿಂಗಾಗೋದ್ರ ನಾವ್ ನಮ್ಮಂತವ್ರು ಏನ್ ಮಾಡಕ್ಕಾಗುತ್ತೆ? ಇವತ್ತು 1 ತಿಂಗಳಾಯ್ತು ಹೋಗಿ. 1 ತಿಂಗಳಾಯ್ತು ಹೋಗಿ, ಇನ್ನ ಅಡ್ರೆಸ್ ಇಲ್ಲ. ಅಂತದ್ ರಾಜಕೀಯ ವ್ಯಕ್ತಿಗಳೇ ಹಿಡಿಯಕ್ಕಾಗ್ತಾ ಇಲ್ಲ. ಸರ್ಕಾರ ಇನ್ನೇನ್ ಮಾಡ್ತಾ ಐತೆ ಅಂತ. ಸರ್ಕಾರ ಕೇಸ್ ಮಾಡಿದೆಯಲ್ಲ, ಕೇಸ್ ಮಾಡಿದ್ರೆ ಏನ್ ಪ್ರಯೋಜನ ಬಂತ? ಅವ್ರನ್ನ ಹಿಡಿಬೇಕಲ್ಲ, ಹಿಡಿಲಿಲ್ವಲ್ಲ ಇನ್ನ. ಈಗ ದುಬೈ ಅಂತಾರೆ, ಜರ್ಮನಿ ಅಂತಾರೆ, ಅಲ್ಲಿಗೆ ದುಡ್ಡು ಕಳ್ಸಿದ್ದಾರೆ ಅಂತಾರೆ. ಅದು ಎಲ್ಲಿ ಅವ್ನು ಎಲ್ಲಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ದುಡ್ಡು ಕಳ್ಸಿದ್ದಾರೆ ಅಂದ್ರೆ ಎಲ್ಲಿ ಹಿಡಿಯಕ್ಕಾಗಲ್ವಾ ಅವ್ರನ್ನ? ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಬೇಕಂತ ನಮ್ಮ ಕುಟುಂಬನ ಮುಗ್ಸಕ್ ಮಾಡ್ತಿದ್ದಾರೆ ಅಂತ. ಸರಿ, ಅದನ್ನ ಪ್ರೂಫ್ ಮಾಡಿ ತೋರಿಸ್ಬೇಕು ತಾನೆ ಅವರು. ಸುಮ್ಮನೆ ಕುಟುಂಬ ಇದು ಮಾಡ್ತಾರೆ ಅಂದರೆ ಪ್ರಯೋಜನ ಏನು ಬಂತು? ಅವರು ಇದಾದರೆ ತೋರಿಸ್ಬೇಕು ಅವ್ರಿಗೆ, ನೋಡಿ ನಾವು ಈ ಥರ ಇದಾಗಿದ್ದೀವಿ ಅಂದ್ಬಿಟ್ಟು. ಈ ದೊಡ್ಡಗೌಡ್ರು ಮೊಮ್ಮಗ ಈ ಥರ ಮಾಡಿದಾನಲ್ಲ, ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಅದೇ ರಾಜ್ಯಕ್ಕೆ ಕೆಟ್ಟ ಹೆಸರು ಬಂತು ಇವಾಗ. ಅಂತ ಪ್ರಧಾನ ಮಂತ್ರಿ ಮೊಮ್ಮಗ ಹಿಂಗೆ ಮಾಡವನೆ ಅಂದರೆ ಏನು ಪ್ರಯೋಜನ? ಅದು ಅವ್ರು ಏನು ಹೆಸರು ತೆಗ್ದಿದ್ರು ಎಲ್ಲ ಹಾಳಾಗೋಯ್ತು. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವತ್ತು ಪ್ರಜ್ವಲ್ ರೇವಣ್ಣನಿಗೆ? ಏನು ಹೇಳಕ್ಕೆ ಇಷ್ಟ, ಈ ಥರ ಕೆಲಸ ಎಲ್ಲ ಮಾಡಬಾರ್ದಾಗಿತ್ತು ಅಂತ. ಯಾಕೆಂದರೆ ಅವ್ರ ಮನ ಮರ್ಯಾದೆ, ಅವರು ಇಡೀ ಫ್ಯಾಮಿಲಿ ಮನ ಮರ್ಯಾದೆ ಹೋಯ್ತೆ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ 1 ತಿಂಗಳಾಯ್ತು ದೇಶ ಬಿಟ್ಟು. ಈ ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ದೇಶ ಬಿಡಬೇಕು ಸರ್? ತಪ್ಪು ಮಾಡಿರೋದಕ್ಕೆ ದೇಶ ಬಿಟ್ಟು ಓಡೋಗಿದೆ ಸರ್, ಕದ್ದು ಮುಚ್ಚಿ. ತಪ್ಪು ಮಾಡಿಲ್ಲ ಅಂದ್ರೆ ಎದುರು ನಿಂತು ಮಾತಾಡಿರೋದು. ದೇಶ ಬೆಂಗಳೂರಲ್ಲಿದ್ದರೆ ಹಿಡಿದಾಕ್ತಾರೆ ಅಂತಲೇ ದೇಶ ಬಿಟ್ಟು ದೇಶಕ್ಕೆ ಹೋಗಿದ್ದಾರೆ. ಊರು ಬಿಟ್ಟು ಯಾರು ಹಿಡಿಯೋಕ್ಕಾಗಲ್ಲ ಅಂತ ಹೋಗಿ. ಅದೇ ಸಾಮಾನ್ಯ ಜನಗಳು ಮಾಡಿದ್ರೆ ಬಿಡ್ತಿದ್ರ? ಹಿಡಿದಾಕಿರೋರು ದುಡಿಯೋರು ಯಾರು ಏನು ಮಾಡೋಕ್ಕಾಗಲ್ಲ. ಅವ್ರನ್ನ ಅವ್ರವ್ರಿಗೆ ಮುಚ್ಚಾಕ್ತಾರೆ. ಫಸ್ಟ್ ಅಂಥ ಕಳ್ಳನಿಗೆಲ್ಲ ಬಡವ್ರನ್ನ ಕಳ್ತನ ಮಾಡೋದು ಹಿಡಿತಾರೆ, ಅಂಥವ್ರನ್ನೆಲ್ಲ ಹಿಡಿಯೋಕ್ಕಾಗ್ತಿಲ್ವಲ್ಲ. ಈ ಸರ್ಕಾರ ಕೇಸ್ ಮಾಡಿದೆ, ಪಾಸ್ಪೋರ್ಟ್ ರದ್ದು ಮಾಡಬೇಕು ಅಂತ ಹೇಳ್ತಾರೆ, ನಿಮಗೆಲ್ಲ ಗೊತ್ತಿದೆ. ನೋಡಿದ್ವಿ ನಾನು ಬೆಳಗ್ಗೆ ನ್ಯೂಸಲ್ಲಿ ರದ್ದು ಮಾಡಬೇಕು ಅಂತಾನೆ ಇದ್ದಾರೆ, ಮಾಡ್ತಾ ಇಲ್ಲ.
ಬಿಜೆಪಿ ಅವರು ಸಪೋರ್ಟ್ ಮಾಡ್ತಿದಾರೆ ಅಂತೀರಾ? BJP ಅವ್ರು ಸಪೋರ್ಟ್ ಮಾಡ್ತಾರೋ ಯಾರು ಸಪೋರ್ಟ್ ಮಾಡ್ತಾರೋ ಗೊತ್ತಾಯ್ತಲ್ಲ, ಎಲ್ಲ ಅವರವರೇ ಇದ್ದಾರೆ ಇವಾಗ. ಸಮ್ಮಿಶ್ರ ಸರ್ಕಾರ ಮಾಡ್ತೀನಿ ಅಂತ ಅವರವರೇ ಕಳ್ಳಿದ್ದಾರೆ. ಯಾರನ್ನ ಹೇಳಕ್ಕೆ ಅವ್ರ ಮೇಲೆ ಇವರು ಅದೇ ಹೇಳ್ತಾ ಇದ್ದಾರೆ. ಈಗ ದೇವೇಗೌಡರು ಬಾ ಅಂತಾರೆ, ಬರ್ತಾ ಇಲ್ಲಲ್ಲ. ಒಂದ್ ತಿಂಗಳಾಯ್ತು ಇವತ್ತಿಗೆ. ಅವರು ಎಲೆಕ್ಷನ್ ಆದ್ಮೇಲೆ ಎಲ್ಲ ತಪ್ಪು ಮಾಡಿದನ್ನ ಎಲ್ಲಿ ಬರ್ತದೆ? ಕಳ್ಳರು ಎಲ್ಲಾರು. ಅವ್ರು ಒಳ್ಳೆಯವರು ದೇವೇಗೌಡರು, ಅವ್ರ ಮಗ ಕೆಟ್ಟವರು. ಏನ್ ಮಾಡ್ತೀರಾ? ಏನ್ ಹೇಳಕ್ ಇಷ್ಟಪಡ್ತಾರೆ? ದೊಡ್ಡಗೌಡರಿಗೆ ಧೈರ್ಯ ಕಳ್ಕೊಬೇಡಿ ಅಂತ ಹೇಳ್ತೀರಾ? ಯಾಕಂದ್ರೆ ಈ ವಯಸ್ಸಲ್ಲಿ ಇಡೀ ವಯಸ್ಸು ಸಾಯೋ ವಯಸ್ಸಲ್ಲಿ ಏನ್ ಮಾಡ್ತೀರಾ ಸರ್? 4 ಜನ ಹೆಂಗ್ ಮಾಡ್ತಾರೆ ಅದೇ ಕಾನೂನು ಎಲ್ಲರಿಗೆ ಒಂದೇ. ಅವ್ರು ತಪ್ಪು ಮಾಡಿದೆ, ಅದಕ್ಕೆ ಅವ್ರು ತಪ್ಪೇ. ಒಂದ್ ಸರೆಂಡರ್ ಅಂತ ಹೇಳ್ತಾರೆ. ಅವರು ಸಿಲಿಂಡರ್ ಇದೆ ಅಲ್ಲ, ಪೊಲೀಸ್ ಅವರು ಹಿಡ್ಕೊಂಡು ಬರ್ತಾರೆ ಅವ್ರಿಗೆ. ಬರ್ತಾರಂತೀರಾ? ಈ ಸರ್ಕಾರ ಮೇಲೆ ನಂಬಿಕೆ ಇದೆಯಾ? ಎಲ್ಲರೂ ಒಂದೇ ರಾಜಕಾರಣಿಗಳು? ಎಲ್ಲಾರು ಒಂದು ಪೊಲೀಸ್ ಅವ್ರು ಇದೆ ಅಲ್ಲ, ಕಾನೂನು ಒಂದ್ ಬಗ್ಗೆ ಒಂದ್ ಸೈಡ್ ಇದೆ, ಅವ್ರು ಹಿಡ್ಕೊಂಡು ಬರ್ತಾರೆ. ಬರ್ತಾರೆ. ಇದು ಈಗ ಆಡಳಿತ ಸರ್ಕಾರ ಜವಾಬ್ದಾರಿ ಕರೆಸ್ತಾರೆ ಬಿಡಿ. ದೇವೇಗೌಡರು ಹೇಳ್ತಿದ್ರ ಬಾ ಅಂತ ಹೇಳಿ. ವಯಸ್ಸಾಗಿದೆ. ಬರ್ತಾರೆ, ಕರೆಸ್ತೀವಿ, ನಾವೇ ಕರೆಸ್ತೀವಿ. ಕರೆಸ್ತೀರಾ? ಯಾವಾಗ ಕರೆಸ್ತಾರೆ? ಬರ್ತಾರೆ ಸರ್, ಸ್ವಿಚ್ ಆಫ್ ಆಯ್ತು, ಕರೆಸ್ತೀನಿ. ತಪ್ಪು ಮಾಡಿದ್ರೆ ಯಾಕೆ ಹೋಗ್ಬೇಕಂತ ಹೇಳಿ? ಆಯ್ತು, ಕರೆಸ್ತೀವಿ, ನಾವು ವ್ಯವಸ್ಥೆ ಮಾಡ್ತೀವಿ. ಮಾಡಿರೋ ತಪ್ಪಲ್ಲ ಅವರು. ಆ ಥರ ಎಲ್ಲ ಮಾಡಬೇಕು, ಹೆಣ್ಮಕ್ಳಿಗೆಲ್ಲ ಆ ಥರ ಮಾಡಬೇಕಾ? ಆ ಸರ್ಕಾರವೆಲ್ಲ ಇದ್ಬಿಟ್ಟು ಜನಕ್ಕೆ ಸೇವೆ ಮಾಡೋದನ್ನ ಬಿಟ್ಟು ಅವ್ರು ಈ ಥರ ಎಲ್ಲ ಮಾಡ್ಬೋದಾ? ಬೇರೆಯವ್ರು ಮಾಡಿದ್ರೆ ಏನೋ ಪರವಾಗಿಲ್ಲ ಅನ್ಬೋದು, ಇದು ಮಾಡ್ಬೋದು. ಯಾರಾದ್ರು ಸರ್ಕಾರಕ್ಕೆ ಇವರು ಎಲ್ಲ ಏನು ಮಾಡೋದು? ಇವರೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡ್ತೀನಿ ಅಂದ್ಬಿಟ್ಟು ಇವರೆಲ್ಲ ಈ ಥರ ಮಾಡಿದ್ರೆ ಇವ್ರಿಗೆಲ್ಲ ಇದಿಲ್ಲ. ಒಬ್ಬ MP ಆಗಿ ಈ ಥರ ಕೆಲಸ ಮಾಡ್ತಾರೆ ಅಂದರೆ ತಪ್ಪಿದು, ತುಂಬ ತಪ್ಪಿದು. ಇವ್ರಿಗೆ ಏನು ಕೊಟ್ರು ಶಿಕ್ಷೆ ಕಮ್ಮಿನೇ, ಇವ್ರಿಗೆ ಏನು ಮಾಡಿದ್ರು ಕಮ್ಮಿನೇ. ಆದರೆ ಹೆಣ್ಮಕ್ಳ ಜೊತೆ ಈ ಥರ ಮಾಡೋರಲ್ಲ, ಯಾರನ್ನ ಅಲ್ಲಿ ಹೆಣ್ಮಕ್ಳು ನಮಗೆ ಅಕ್ಕ ತಂಗಿಯವರು, ನಮ್ಮ ತಾಯಿ ಆಗಿರ್ತಾರೆ, ನಮ್ಮ ಅಕ್ಕ ತಂಗಿಯವರು ಆಗಿರ್ತಾರೆ, ಯಾರ್ಯಾರು ಆಗಿರ್ತಾರೆ. ನಿಮ್ಮದು ಅಕ್ಕ ತಂಗಿಯರು, ನಮ್ಮದು ಅಕ್ಕ ತಂಗಿಯರು, ಯಾರನ್ನಾರು ಆಗಲಿ ಈ ಥರ ಮಾಡಿದ್ರೆ ತಪ್ಪೇ ತಾನೇ ಇದು. ದೇಶ ಬಿಟ್ಟು ಹೊರಗೋಗಿದ್ದಾರೆ. ಅವರು ಹೋಗ್ಬಾರ್ದಾಯ್ತು, ಆ ಥರ ಮಾಡ್ಲೂಬಾರ್ದಾಯ್ತು. ಅವ್ರು ಮಾಡಿರೋದೇ ತಪ್ಪು. ಅದರಲ್ಲೂ ಹೋಗಿರೋದು ಇದ್ದದಕ್ಕೂ ತಪ್ಪೇ ಅಲ್ವಾ? ಒಂದು ಕ್ಷಮೆ ಆಚರಿಸಿ ಅದನ್ನು ತಪ್ಪು ನಿವಾರಣೆ ಮಾಡ್ಕೊಬೇಕಾಯ್ತು. ಅವರು ಮಾಡ್ಕೊಂಡಿಲ್ಲ, ಅವ್ರು ಬರಬೇಕಾಯ್ತು. ಅವರು ಹೌದಲ್ವಾ? ಸರ್ಕಾರ ಕೇಸ್ ಮಾಡಿದೆ, ಮಾಡಲೇಬೇಕಲ್ವ? ಅದು ಸರ್ಕಾರ ಕೇಸ್ ಮಾಡಿದೆ, ಮಾಡಲೇಬೇಕದು, ಅವ್ರ ಕರ್ತವ್ಯ ಅದು. ಈಗ ದೇವೇಗೌಡರು ಕುಮಾರಸ್ವಾಮಿ ಬಾ ಅಂತ ಹೇಳಿದ್ರು ಬರ್ತಾ ಇಲ್ಲ. ಬರಬೇಕು. ಅವ್ರಿಗೂ ಒಂದು ತೊಂದರೆ ಅಲ್ವಾ ಬರ್ದು ಹೋದ್ರೆ? ಇವ್ರು ಬರಲಿಲ್ಲ ಅಂದರೆ ಅವ್ರಿಗೂ ಒಂಥರ ಇದಾಗುತ್ತೆ, ಕುಟುಂಬ ಮಾನ ಮರ್ಯಾದೆ ಹಾಳಾಗುತ್ತೆ, ವೇಸ್ಟ್ ಆಗುತ್ತೆ ಅಲ್ವಾ? ಈಗ ಯಾವ ಗಮನಕ್ಕೆ ಇಲ್ಲ ಅಂತೀರಾ ಪ್ರಜ್ವಲ್ ರೇವಣ್ಣಿಗೆ? ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ ಅವ್ರದ್ದು. ಯಾಕೆ ಆ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಅವರು. ಅಂಥವ್ರಿಗೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಏನಾದರೂ ಒಂದು ಆಗೋದು. ಹಿಂಗೆ ಬಿಟ್ಟರೆ ಏನಾಗುತ್ತೆ? ಮತ್ತೆ ಅದೇ ರಿಪೀಟ್ ಆಗ್ತಾ ಇರ್ತದೆ. ಹೌದು ಸರ್, ಖಂಡಿತಾಗಿ 100% ಹಾಳಾಗಿದೆ. ಎಷ್ಟೊಂದು ಹುಡುಗಿ ಸರ್, ಲೆಕ್ಕಾಚಾರನೇ ಇಲ್ವಾ ಅದಕ್ಕೆ? ಒಳಗಿನಿಂದ ಎಲ್ಲ ಅವರವರೇ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಸೇಫೇ ಇಲ್ಲ. ಎಲ್ಲಿ ಹುಡುಗಿರಿಗೆ ಸೇಫ್ ಇದೆ? ಸೇಫೇ ಇಲ್ಲ. ಬೆಂಗಳೂರಲ್ಲಿ ಸೇಫ್ ಇದೆ, ಎಲ್ಲಿ ಸೇಫ್ ಇದೆ? ಸೇಫೇ ಇಲ್ಲ ಸರ್. ಅಧಿಕಾರದಲ್ಲಿದ್ದವರು ಈ ತರ ಮಾಡಿದ್ರೆ ಜನಸಮಾಜ ಗತಿ ಏನು? ಅಧೋಗತಿ ಅಷ್ಟೇ. ಕೇಳೋರು ಯಾರು ಇಲ್ಲ, ಕೇಳೋರು ಯಾರು ಇಲ್ಲ. ಅಧೋಗತಿನ ಅಷ್ಟೇ, ಬೇರೆ ಏನಿಲ್ಲ. ಯಾವ ಶಿಕ್ಷೆ ಕೊಡ್ಬೇಕಂತೀರಿ ಸರ್? ಏನು ಸರ್ ಶಿಕ್ಷೆ? ಅವ್ರಿಗೆ ಗೊತ್ತಿಲ್ಲವಲ್ಲ ಎಲ್ಲ. ಇನ್ನೊಂದ್ಸಲಿ ಬೇರೆಯವ್ರು ನೋಡ್ಬಿಟ್ಟು ಭಯ ಬೀಳಬೇಕು ಅಂತ ಶಿಕ್ಷೆ ಕೊಡಬೇಕು ಅಷ್ಟೇ ನಮ್ದು ಸರ್. ಈ ಕುಮಾರಸ್ವಾಮಿ ದೇವೇಗೌಡರಿಗೆ ಏನು ಇಷ್ಟಪಡ್ತೀರಾ? ಇಲ್ಲ ಸರ್, ಅವ್ರಿಗೇನು ಹೇಳ್ತೀರೋ ನೀವು? ಅವ್ನು ಮಾಡಿದ್ದಕ್ಕೆ ಅವ್ರ ಹತ್ರ ಏನು ಹೇಳ್ಬೇಕು ಸರ್? ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಅವ್ರು ಮನ ಮರ್ಯಾದೆ ಹಾಳಾಗ್ತಾ ಇದೆ, ಬರ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಅದು ಸರ್, ಅವ್ರ ಹಣವಾನದ ಅವ್ರು ಕರಿಬೇಕು, ಅವ್ರು ಹುಡ್ಕೊಂಡು ಕರ್ಕೊಂಡು ಬಿಡಬೇಕು ಕಾನೂನಲ್ಲಿ. ಬೇರೆ ಯಾರು ಮಾಡ್ತಾರೆ ಸರ್? ಯಾರು ಮಾಡಲ್ಲ. ಯಾರು ಸೇಫ್ ಮಾಡ್ತಿದ್ದಾರೆ ಅನ್ಸುತ್ತೆ ನಿಮಗೆ? ಒಂದು ತಿಂಗಳಗಟ್ಟಲೆ ಬೇರೆ ದೇಶದಲ್ಲಿ ಇರ್ತಾರೆ ಅಂತಂದ್ರೆ ಹೇಳೋಕ್ಕಾಗಲ್ಲ ಸರ್. ಗೌರ್ಮೆಂಟ್ ಆಕ್ಷನ್ ತಗೋಬೇಕು ಸರ್. ಗೌರ್ಮೆಂಟ್ ಆಕ್ಷನ್ ತಗೊಂಡು ನೀವು ಫಾರಿನ್ ಇದಕ್ಕೆ ನೀವು ಪ್ರೆಷರ್ ಹಾಕಿದ್ರೆ ಅವ್ರು ಅಲ್ಲಿಂದ ಇದು ಕಳಿಸ್ತಾರೆ. ಇಲ್ಲಿಂದ ಸಪೋರ್ಟ್ ಇಲ್ದಿರ ಅಲ್ಲಿ ಇರೋಕ್ಕಾಗಲ್ಲ ಅವರು. ಇಲ್ಲಿಂದ ಸಪೋರ್ಟ್ ಹೋಗ್ತಾ ಇದೆ, ಅದು ಯಾರು ಹೋಗ್ತಾ ಇದೆ ನಮಗೂ ಗೊತ್ತಿಲ್ಲ. ಅಷ್ಟು ದೊಡ್ಡ ನನಗೂ ಪಾಲಿಟಿಕ್ಸ್ ನಮಗೂ ಗೊತ್ತಾಗಲ್ಲ. ಬಟ್ ಸಪೋರ್ಟ್ ಇಲ್ದಿರ ಅವರು ಅಲ್ಲಿ ಇದು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೊಂದು ಹೆಣ್ಮಕ್ಳು ಹಣ ಮರ್ಯಾದೆ ಹಾಳಾಗಿದೆ ಪಾಪ ಸರ್. ಅದಕ್ಕೆ ನಾವು ಏನು ಉತ್ತರ ಹೇಳೋದೇ ನಮಗೆ ಇದಾಗ್ತಾ ಇಲ್ಲ ಸರ್. ಅದು ಯಾಕಂದ್ರೆ ಇಂಥ ಇದಕ್ಕೆ ಏನು ಶಿಕ್ಷೆ ಕೊಡ್ಬೇಕಂತಾನೆ ನಮಗೂ ಇದಾಗಲ್ಲ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಗಟ್ಟಿಯಾಗಿದೆ ಅಂತ. ನಾವು ಯಾವತ್ತೂ ಈ ಥರ ಅನ್ಕೊಂಡಿರಲಿಲ್ಲ.
ಬಟ್ ಕಾನೂನು ಸ್ಟ್ರಾಂಗ್ ಆಗಿದ್ರೆ ಯಾವತ್ತೂ ಅವ್ರು ಬರಬೇಕಾಗಿತ್ತು. ಯಾರು ತಮ್ಮ ಸ್ವಂತ ತಾತ ಅವ್ರು ಹೇಳಿದ್ರು, ಆಮೇಲೆ ಸ್ವಂತ ಚಿಕ್ಕಪ್ಪ ಅವ್ರು ಹೇಳಿದ್ರು ಬಂದಿಲ್ಲ ಇನ್ನು ಅಂದರೆ ನಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಗಟ್ಟಿ ಇದೆ ಅಂತ ಗೊತ್ತಾಗತ್ತೆ. ಅವರು ಸರ್ಕಾರದವ್ರು ಆದಷ್ಟು ಬೇಗ ಏನಾರ ಒಂದು ಡಿಸಿಷನ್ ತಗೋಬೇಕು. ಅವ್ರು ಹೇಳಿದ್ರು, ಲೆಟ್ರ್ ಬರ್ದಾಯ್ತು, ಆಮೇಲೆ ಪೊಲೀಸ್ ವ್ಯವಸ್ಥೆನೂ ನಿಜವಾಗ್ಲೂ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಇದೆ ಅನ್ನೋದು. ತುಂಬ ಬೇಜಾರಾಗುತ್ತೆ ಇದನ್ನೆಲ್ಲ ನೆನೆಸ್ಕೊಂಡ್ರೆ. ಬಟ್ ನಮ್ಮ ಹೆಣ್ಮಕ್ಳಿಗೆ ನಿಜವಾಗ್ಲೂ ಚೆನ್ನಾಗಿ ಇದಿರ್ಬೇಕು, ಸೆಕ್ಯೂರಿಟಿ ಇರ್ಬೇಕು, ಇದರಲ್ಲೇ ಬಟ್ ಇಷ್ಟು ದಿನ ಬೇಕಾ ಅನ್ನೋದು ನಿಜವಾಗ್ಲೂ ಬೇಜಾರಾಗತ್ತೆ. ಅವ್ರೇನು ಈಗಿರೋ ಟೆಕ್ನಾಲಜಿ ಮತ್ತು ಈಗಿರೋ ವ್ಯವಸ್ಥೆನಲ್ಲಿ ಯಾರೇ ಇಷ್ಟು ದಿನ ಅಂತೂ ಬೇಕಾಗಿಲ್ಲ ಒಬ್ಬ ಮನುಷ್ಯನ ಕಂಡುಹಿಡಿಯೋದಕ್ಕೆ. ದೇಶ ಬಿಡಬೇಕು, ಬಂದು ಏನಿದ್ರು ಅದನ್ನ ಇದು ಮಾಡಬೇಕು, ಪ್ರೂವ್ ಮಾಡಬೇಕು. ದೊಡ್ಡಗೌಡರು ಹೇಳ್ತವ್ರೆ ಬಾ ಅಂತ ಕರಿತವ್ರೆ, ಅವರು ಮರ್ಯಾದೆ ಕೊಡ್ತಾ ಇಲ್ಲ. ಬರಬೇಕು, ಇದೆಲ್ಲ ತಪ್ಪು. ಯಾರು ಸೇಫ್ ಮಾಡ್ಬೋದು, ಸೇಫ್ ಯಾರು ಮಾಡ್ತಾರೆ ಅನ್ಸುತ್ತೆ ನಿಮ್ಗೆ? ಸೇಫ್ ಯಾರು ಮಾಡ್ತಿದ್ದಾರೆ ಅನ್ಸುತ್ತೆ ಅವ್ರಿಗೆ? ದೇಶ ಬಿಟ್ಟಿರಕ್ಕಾಗತ್ತಾ? ಆಗಲ್ಲ. ಅದೇನಪ್ಪ, ಅವಾಗಲೇ ಹಿಡಿಬೇಕಿತ್ತು. ಇಷ್ಟು ಲೇಟಾಗಿ ಹಿಡಿಯೋದು ರಾಜಕೀಯ ಕುತಂತ್ರ ಇದು. ಮೊದಲೇ ಮಾಡ್ಬೇಕಿತ್ತು ಇದನ್ನ, ಇಷ್ಟು ಲೇಟಾಗಿ ಮಾಡ್ಬೋದಾಗಿತ್ತು ಅವರು ಅಲ್ವಾ? ತಿಂಗಳಾಯ್ತಲ್ಲ ಹೋದ್ರು ಕೂಡ ಬರ್ತಾ ಇಲ್ಲ ಅಂದ್ರೆ ಅವಾಗಲೇ ಹಿಡಿಬೇಕಾಯ್ತು. ಈಗ ನಡ್ತದೆ ಎಲ್ಲ ರಾಜಕೀಯ ಕುತಂತ್ರ ಇದು. ಮೊದಲೇ ಮಾಡ್ಬೇಕಿತ್ತು. ಅಪರಾಧ ಮಾಡೋದು ತಪ್ಪೇ ಅಲ್ವಾ? ಅದನ್ನ ಅವಾಗಲೇ ಮಾಡ್ಬೇಕಾಯ್ತು. 5 ವರ್ಷದಿಂದ ಏನ್ ಮಾಡ್ತಿದ್ರು ಸರ್ಕಾರ? 5 ವರ್ಷದಿಂದನೇ ಮಾಡ್ಬೇಕಿತ್ತು. ಇದು ರಾಜಕೀಯ ಕುತಂತ್ರ ಬಿಡಿ. ತಪ್ಪೇನೆ ಮಾಡ್ತಾರೆ ಅಂದಮೇಲೆ ಯಾರು ಮಾಡೋದು ತಪ್ಪೇ, ಅದು ಯಾರು ಮಾಡೋದು ತಪ್ಪೇನೆ. ಹತ್ರ ಮಾಡಬಾರ್ದು, ಮಾಡ್ತಾ ಇದೆ ಅಂದ ತಪ್ಪೇನೆ. ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತ ಅವ್ರಿಗೆ ಹೇಳ್ತೀರಾ? ಜನಸಾಮಾನ್ಯರಿಗೆ ಒಂದು ಕಾನೂನು ನಾವು ಹೇಳಿದ್ರೆ ಶಿಕ್ಷೆ ಕೊಟ್ಬಿಡ್ತೀರಾ? ಅಲ್ಲ, ನೀವು ಹೇಳಿ ಯಾವ ತರ ಒತ್ತಾಯ ನ್ಯಾಯ ಹಾಕ್ಬಿಡಿ ಅಂತ ಹೇಳ್ಬಿಟ್ರೆ ಹಾಕ್ಸ್ಬಿಡ್ತೀರಾ? ಹೇಳ್ಬೋದಲ್ಲ. ಅಂತ ನನ್ನ ಮಕ್ಕಳಿಗೆ ನ್ಯಾಯ ಹಾಕ್ಸ್ಬೇಕು, ಅಂತ ನನ್ನ ಮಕ್ಕಳಿಗೆ ನ್ಯಾಯ ಹಾಕ್ಸ್ಬಿಡ್ಬೇಕು. ತಪ್ಪು ಸರ್. ಯಾಕಂದ್ರೆ ಈಗ ಬೇರೆಯವರು ಯಾರೇ ಮಾಡಿರ್ಲಿ, ಆ ತರ ಘಟನೆಗಳು ಯಾರೇ ಬೇರೆಯವ್ರು ಮಾಡಿರ್ಲಿ, ಅವ್ರು ಖಂಡಿತ ಅವ್ರಿಗೆ ಶಿಕ್ಷೆ ಕೊಡ್ತಿದ್ರು. ಈಗ ಅವರೇ ದೊಡ್ಡವರಾಗ್ಬಿಟ್ಟು ಅವರೇ ಈ ತರ ಎಲ್ಲ ತಪ್ಪುಗಳು ಮಾಡಿದ್ರೆ ಬೇರೆ ಜನರು ಕ್ವಶನ್ ಮಾಡೋದು ಹೆಂಗೆ? ಈ ಹೆಣ್ಮಕ್ಳು, ಈ ಸಮಾಜದಲ್ಲಿ ಹೆಣ್ಮಕ್ಳಿಗೆ ನಿಜವಾಗ್ಲೂ ಯಾವಾಗಲೂ ನ್ಯಾಯನೇ ಇಲ್ಲ ಸರ್. ಎಲ್ಲರಿಗೂ ಒಂದು ಅಮೂಲ್ಯತೆ ಇದೆ, ಆದ್ರೆ ಹೆಣ್ಮಕ್ಳಿಗೆ ಮಾತ್ರ ಎಲ್ಲಿ ಸಿಗ್ತಾನೆ ಇಲ್ಲ. ಅದು ಕಂಡ್ಕೊಂಡು ಯಾರೇ ಆಗ್ಲಿ, ಒಂದು ಹೆಣ್ಮಕ್ಳಾಗ್ಲಿ ಒಂದು ರೋಡಲ್ಲಿ ಒಬ್ಳೆ ಓಡಾಡಕ್ ಎಷ್ಟು ಭಯ ಪಡ್ತಾಳಂದ್ರೆ ಈಗಿನ ಜನ್ರೇಷನ್ ಅಲ್ಲಿ. ಅದನ್ನ ಹುಡುಗ ಆದವನು, ಗಂಡ್ಮಗ ಆದವನು ಒಂದ್ ಹೆಣ್ಣಿಗೆ ಒಂದ್ ಸಾರಥಿ ಆಗಿರ್ಬೇಕು ಹಿಂದೆ. ಅವಳನ್ನೇ ಹಾಳು ಮಾಡೋ ಅಂತ ಹುಡುಗ ಆಗ್ಬಾರ್ದು ಯಾವತ್ತು. ಈಗ ಅಧಿಕಾರದಲ್ಲಿ ಇಟ್ಕೊಂಡು ಎಂತ ಕೆಲಸ ಮಾಡ್ತಾರಲ್ಲ. ಹ್ಞೂ ಸರ್, ನಮ್ಮಂತ ಜನರು ಮಾಡಿದ್ರೆ ಬಿಡ್ತಿದ್ರ ಸರ್? ಅವರು ಬಿಡ್ತಿರ್ಲಿಲ್ಲ. ಅದೇ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅವ್ರನ್ನ ಕೇಳೋರು ಯಾರಿಲ್ಲ. ಪೊಲೀಸೇ ಆಗ್ಲಿ, ಯಾರೇ ಒಂದು ಅವ್ರ ಮೇಲಧಿಕಾರಿಗಳು ಯಾರೇ ಆಗ್ಲಿ, ಅವ್ರನ್ನ ಕೇಳೋಷ್ಟು ಅಧಿಕಾರ ಇಲ್ಲ ಅವ್ರಿಗೆ. ಅದೇ ನಮ್ಮ ನಾರ್ಮಲ್ ಜನರಾಗ್ಲಿ ಯಾರೇ ಆಗ್ಲಿ, ನಮ್ಗೆ ಏನೋ ಒಂದು ಶಿಕ್ಷೆ ಕೊಡೋರು, ಏನೋ ಮಾಡೋರು. ಈಗ ಶಿಕ್ಷೆ ಅವ್ರಿಗೆ ಬಂದಿದೆ, ಅನ್ಭವಿಸಕ್ ಆಗ್ದಿರ ಊರ್ ಬಿಟ್ಟು ಓಡೋಗಿದ್ದಾರೆ, ದೇಶ ಬಿಟ್ಟು ಹೋಗಿದ್ದಾರೆ. ಅದೇ ಸರ್, ಸರಿ ಅಂತೀರಾ? ಈ ತರ ಮಾಡೋದು ತಪ್ಪು ಸರ್. ಅರೆಸ್ಟ್ ಮಾಡಕ್ ಆಗ್ತಿರಲ್ಲ ರಾಜ್ಯ ಸರ್ಕಾರ ಪೊಲೀಸರಿಗೆ. ಏನೋ ಸರ್, ಅವ್ರು ಮಾಡ್ತೀವಿ ಅಂತ ಹೇಳ್ತಾರೆ, ನೋಟಿಸ್ ಕೊಡ್ತಾರೆ, ಬಟ್ ಅವ್ನು ಸಿಗ್ತಾನೆ ಇಲ್ಲ. ಹೌದು ಸರ್, ಇನ್ನು ಏನ್ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅನ್ಸುತ್ತೆ. ಒಟ್ನಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್. ಯಾವ ತರ ಶಿಕ್ಷೆ ಕೊಡ್ಬೇಕಂತೀರಿ? ಈಗ ರೇಪ್ ಮಾಡಿದವ್ರಿಗೆ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದವ್ರಿಗೆ ಹೇಳ್ತಾರೆ, ಇಂಥವ್ರಿಗೆ ಮಾಡ್ಬೇಕಂತೀರಾ? ಸರ್, ಇಂಥವ್ರಿಗೆ ಗಲ್ಗೆ ಹಾಕ್ಬೇಕು ಸರ್. ಇಷ್ಟು ಜನರು ಹೆಣ್ಮಕ್ಳು ಭಾಳ ಹಾಳಾಗಿದೆ ಅಂತ ವಿಡಿಯೋ ಸಿಕ್ಬಿಟ್ಟು ಅಂತಂದ್ರೆ ಆ ಹೆಣ್ಮಕ್ಳು ಮರ್ಯಾದೆ ಏನಾಗಲ್ಲ. ಅವ್ರು ಇದ್ರು ಬದುಕಿದ್ರು ಸತ್ತಂಗೆ ಏನಿಲ್ಲ. ಇವಾಗ ಅವ್ರಿಗೂ ಗಲ್ಲೆ ಹಾಕಿದ್ರೆ ಏನ್ ತಪ್ಪಿಲ್ಲ ಸರ್, ಅಷ್ಟೇ. ಪ್ರಜ್ವಲ್ ರೇವಣ್ಣ ಅವ್ರದ್ದು ಐ ಡೋಂಟ್ ವಾಂಟ್ ಟು ಈ ಇದರಲ್ಲಿ ಅವ್ರದ್ದು ಏನಿದೆ ಅವ್ರದ್ದು ತಪ್ಪು ಪ್ರೂವ್ ಆಗಬೇಕು, ದೆನ್ ಓನ್ಲಿ ಜನನೂ ಹೇಳ್ಬೋದು ಏನು ಅಂತ. ಅಲ್ಲಿವರೆಗೂ ನಾವೇನು ಮಾತಾಡೋಕ್ಕಾಗಲ್ಲ. ಏನು ಅಂತ ನಮಗೆ ಸತ್ಯ ಗೊತ್ತಿಲ್ಲ, ಏನು ಮಾತಾಡೋಕ್ಕಾಗಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಗೆಲ್ಲ ಅವ್ರು ಮಾಡತ್ತೆ ಅಂತ ಇವ್ರು ಹೇಳ್ತಾರೆ, ಇವ್ರು ಮಾಡತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಅದು ರಾಜಕೀಯದಲ್ಲಿ ಕಾಮನ್. ಬಟ್ ನಮ್ಮ ಇಂಡಿಯಾ ಗ್ರೋ ಆಗ್ಬೇಕು ಅಂದ್ರೆ ಮೋದಿ ಸರ್ಕಾರ ಬರ್ಬೇಕು. ರಾಜಕೀಯ ಮಾಡ್ಕೊಂಡು ಹೋಗ್ತಿದಾರಲ್ಲ, ಅದೇ ಹಾಗೇನಿಲ್ಲ. ಅದೇ ನಮ್ಮ ಮೋದಿ ಸರ್ಕಾರ ಬರಬೇಕು. ಈ ತರದ ಇಶ್ಯೂಸ್ಗೂ ಒಂದು ಒಳ್ಳೆ ಗವರ್ಮೆಂಟ್ ಅಲ್ಲಿ ಒಂದು ಡಿಸಿಷನ್ ಬರಬೇಕು. ಸೊ ಅವಾಗ ಹೆಣ್ಮಕ್ಳು ಕೂಡ ಆರಾಮಾಗಿ ಜೀವನ ಮಾಡ್ಕೊಂಡು ನೆಮ್ಮದಿಯಿಂದ ಇರಬಹುದು. ಮೋದಿಯವರು ಕೂಡ ಹೇಳಿದರೆ ಹೆಣ್ಮಕ್ಳು ಅದು ಪ್ರೂವ್ ಮಾಡಬೇಕು. ಅದು ಪ್ರೂವ್ ಮಾಡ್ಬೇಕಂದ್ರೆ ನಮ್ಮ ಮೋದಿ ಸರ್ಕಾರಕ್ಕೆ ಒಂದು ಅವಕಾಶ ಸಿಗ್ಬೇಕು. ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತೀರಿ ತಪ್ಪು ಮಾಡಿದ್ರೆ?
ಸರ್ ಶಿಕ್ಷೆ ನ್ಯಾಯ ಅವ್ರನ್ನ ವೆರಿಫಿಕೇಶನ್ ಮಾಡೋದು ಅದ್ಲೇನೆ ವರ್ಷಾನುಗಂಟ್ಲೆ ಟೈಮ್ ಹೊರಟೋಗುತ್ತೆ. ಮಾಡಿದ ತಪ್ಪು ಅವರೇ ಮಾಡಿದ್ದು ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ ಇನ್ನೊಬ್ರು ಆ ತಪ್ಪನ್ನ ಮಾಡದೇ ಇರೋ ಥರ ಶಿಕ್ಷೆ ಕೊಡಬೇಕು. ಸೊ ಅವಾಗ ಈಗ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಿದೆ, ರೇಪ್ ಕೇಸಸ್ ಬರ್ತಿದೆ. ಸೊ ಅಂಥವ್ರಿಗೆ ಕಠಿಣ ಶಿಕ್ಷೆ ಕೊಡಬೇಕು. ಇನ್ನೊಬ್ರು ಅದನ್ನ ತಪ್ಪು ಮಾಡೋವಾಗ ಹೆದರ್ಬೇಕು, ಮಾಡಿದ್ರೆ ಹಿಂಗಾಗುತ್ತೆ ನಮ್ಗೆ ಈ ಥರ ಶಿಕ್ಷೆ, ಆ ಥರ ಭಯ ಹುಟ್ಟೋ ಥರ ನಮ್ಮ ಗೌರ್ಮೆಂಟಲ್ಲಿ ಬರಬೇಕು. ರಾಜ್ಯದ ಹೆಣ್ಮಕ್ಳ ಮಾನ ಮರ್ಯಾದೆ ಇವತ್ತು ಹಾಳಾಗ್ತಾ ಇದೆ. ಎಲೆಕ್ಷನ್ ಮುಗಿದು 1 ತಿಂಗಳಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಹಿಡಿತರೋದಕ್ಕೆ ಸರ್ಕಾರ ಕೂಡ ಎಡವಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ದೊಡ್ಡ ಗೌಡರ ಮಾನ ಮರ್ಯಾದೆ ಹಾಳಾಗ್ತಾ ಇದೆ ಕಣ್ರಿ. ಈ ಒಂದು ಪ್ರಕರಣ ರಾಜ್ಯದಲ್ಲಿ ಸಾಕಷ್ಟು ಹೊಲಸು ಎಬ್ಬಿಸಿಬಿಟ್ಟಿದೆ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನ ಯಾರೇ ಆಗಲಿ ತಪ್ಪಿಸ್ಕೊಳ್ಳೋ ನಿಟ್ಟಿನಲ್ಲಿ ಕೆಲಸ ಮಾಡಬಾರ್ದು. ಅವನನ್ನ ಬಂಧಿಸಿ ತಪ್ಪು ಮಾಡಿದ್ರೆ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆಯನ್ನು ಕೊಡಿಸಲೇಬೇಕು ಅನ್ನುವ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಪಂಪಾಪತಿ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.